ಸರ್ ಹೇಳಿ, ಈಗ ಹಾಲಿ ಶಾಸಕರು ತಮ್ಮ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ನೀವು ನಾನು ತಂದಿರೋ ಅನುದಾನ ಅಂತ ಹೇಳಿಕೊಂಡು ಇರ್ತೀರಿ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಏನು ಹೇಳ್ತೀರಿ? ನಾನು ಯಾವುದೋ ಮೊನ್ನೆ ಪೇಪರಲ್ಲಿ ನೋಡಿದೆ, ಏನು ದೊಡ್ಡಣ್ಣ ಇಂಡಸ್ಟ್ರೀಸ್ ಹತ್ರ GKW ಬಡಾವಣೆ ಹತ್ರ ಅಲ್ಲಿ ಪೂಜೆ ಮಾಡಿ ಮಾಜಿ ಶಾಸಕ ಯಾವುದೇ ಕಾಮಗಾರಿ ಪೂಜೆ ಅವ್ರು ಯಾವುದೇ ಕಾಮಗಾರಿ ಪೂಜೆ ಮಾಡಿದ್ರು ನನ್ನ ಮಾಜಿ ಶಾಸಕ ನಾನು ತಂದಿದ್ದು ನನ್ನ ಅವಧಿಯಲ್ಲಿ ಮಂಜೂರು ಮಾಡಿಸಿದ್ದೆ ಅಂತ ಹೇಳುವುದರಲ್ಲೇ ನಾನು ಕಾಲ ಕಳೀತಾ ಇದ್ದೀನಂತೆ. ನಾನು ಇಡೀ ಇವತ್ತು ದೊಡ್ಡಣ್ಣ ಇಂಡಸ್ಟ್ರೀಸಲ್ಲಿ ನಾನು ಹಿಂದೆ ಹಾಕಿದ್ದೀನಿ. ದೊಡ್ಡಣ್ಣ ಇಂಡಸ್ಟ್ರೀಸಲ್ಲಿ 12 ಕೋಟಿ ರೂಪಾಯಿ ತಂದು ನಾನೇ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ತಂದು ಜಾಬ್ ಕಾರ್ಡಾಗಿ ಅದು ಬೆಳಿಗ್ಗೆನೇ ಹೋಗ್ಬಿಟ್ಟು ನಾನು 1.5 ವರ್ಷ ಬಿಟ್ಬಿಟ್ಟು ಪೂಜೆ ಮಾಡ್ಕೊಳಕ್ಕೆ ಹೋಗ್ಯವ್ರೆ. ಪೂಜೆ ಮಾಡಿ 1.5 ವರ್ಷ ಆದಮೇಲೆ ಪೂಜೆ ಮಾಡಿದ್ರಲ್ಲ, ಇದು 6ನೇ ಪೂಜೆನೋ 7ನೇ ಪೂಜೆನೋ ಮಾಡ್ಯವ್ರೆ. ಅಲ್ಲೇ ಒಂದೇ ಪ್ಯಾಕೇಜ್ 12 ಕೋಟಿ ಅವತ್ತು ನಾನು ತೊಗೊಂಡು ಬಂದು ಇದು ಮಾಡಿದ್ದು 12 ಕೋಟಿಗೆ ಒಂದೇ ಪ್ಯಾಕೇಜು. ಅದನ್ನು ಪೂಜೆ ಮಾಡ್ತಾನೆ ಅವರೇ. ಮೊನ್ನೆ ಹೇಳ್ತಾವ್ರೆ ನಾನು ಇದು ಎಲ್ಲ ಅವ್ರು ತಂದು ಮಾಡಿಸಿದ್ದಂತೆ, ನಾನು ತಂದೆ ಅಂತ ಹೇಳ್ಕೊಂಡು ಕಾಲ ಕಳೀತಾನಂತೆ. ನಿಜವಾಗೂ ಅವನಿಗೇನಾದರೂ ಮಾನ ಮರ್ಯಾದೆ ಇದೆಯಾ? ಎಲ್ಲ ಯಾವ ಬಾಯಿನಲ್ಲಿ ಹೇಳ್ತಾನೆ ಅವನು? ಅಲ್ಲ, ಆ ವಿತ್ತ ಆರ್ಡ್ರು ವಿತ್ತ ಆರ್ಡ್ರ್ ಇದೆ ಇಲ್ಲಿ, ಅಲ್ಲಿ ಇದಿದೆ, ಅದು ನಿಮ್ಮ ಇದರಲ್ಲೇ ಬಂದಿದೆ. ವಿತ್ತು ಸ್ಯಾಂಕ್ಷನ್ ಕಾಪಿನೂ ಎಲ್ಲ ಬಂದು ಆರ್ಡ್ರ್ ತಂದು ನಾನು ಇದು ಮಾಡೋದು. ವಿತೌಟ್ ಆರ್ಡ್ರ್ ನಾನು ಯಾವುದೂ ಹೇಳೋದಿಲ್ಲ ಅಂತ. ಇದು ಅಲ್ಲಿ ಪೂಜೆ ಮಾಡಿದ್ರು ಕೂಡ, ಪೂಜೆ ಕೆಲಸ ಸ್ಟಾರ್ಟ್ ಆದರೂ ಕೂಡ ಪದೇ ಪದೇ ಪೂಜೆ ಮಾಡ್ಕೊಂಡು ಹೋಗ್ತಾನೆ ಅವರೇ. ಎಲ್ಲ ಇವತ್ತು ಯಾವುದು ಈ ಕ್ಷೇತ್ರದಲ್ಲಿ ಈ 1.5 ವರ್ಷ 2 ವರ್ಷಕ್ಕೆ ಬಂತು. ಇಲ್ಲಿ ಯಾವುದು ಮೊನ್ನೆ 10 ಕೋಟಿ ರೂಪಾಯಿ ಮಾತ್ರ ಸನ್ಮಾನ್ಯ DK ಶಿವಕುಮಾರ್ ಮೇಜರ್ ರೋಡಿಗೆ ಕೆಲಸ ಮಾಡಿ ಅಂತ ಬಿಟ್ಟಿದ್ದಾರೆ. ಅದು ಬಿಟ್ಟರೆ 339 ಕೋಟಿ ರೂಪಾಯಿ ನಾನು ತಂದಿರೋ ಹಣನೇ ಇವತ್ತು. ನಾನು ಸರ್ಕಾರದಲ್ಲಿ, ನಾನು ಅಂದರೆ ನಮ್ಮಪ್ಪಂದಲ್ಲ ಅವರಪ್ಪಂದಲ್ಲ, ಇದು ಸರ್ಕಾರ ದುಡ್ಡು, ನಾವು ಹೋರಾಟ ಮಾಡಿ ತಂದಿರೋ ಹಣ ಇದು. ಜನಗಳ ದುಡ್ಡು ತಂದು ಕೆಲಸ ಮಾಡೋಕ್ಕೆ ತಂದಿರೋ ಹಣ. ಏನು ಕಾಂಗ್ರೆಸ್ ಸರ್ಕಾರ ಇನ್ನು ತಡಾಕ್ಬಿಟ್ಟವ್ರಂತೆ. ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ ಇವನು. ಹಿಂದೆ ನಾನು ತಂದಂಥ ಹಣದಲ್ಲಿ ಹಗಲೂ ರಾತ್ರಿ ವಿಧಾನಸೌಧ ಬಾಗಿಲು ಕಾಯ್ದರು. ನೀವು ಅವನು ವಿರೋಧ ಪಕ್ಷ ನಾಯಕ ಆಗ್ಯವನಲ್ಲ ಈಗ, ನೀನು ಸೇರ್ಕೊಂಡು ಈ ಕ್ಷೇತ್ರಕ್ಕೆ ದ್ರೋಹ ಮಾಡಿದ್ರಿ. ಏನು ಒಂದೊಂದು ತೊಂದರೆ ಕೊಟ್ರ? ಅವನು ಅಶೋಕ್ ಇಲ್ಲಿ 2-3 ಸಲ ಗೆದ್ದೋಗ್ಯವನೇ. ಅವನೇನೋ ಮಾನ ಮರೆದಿದೆಯಾ? ಇವನು ಸೇರ್ಕೊಂಡು ಮಾಡಿದ್ದು ಕೆಲಸ ಇದು. ಈ ಕ್ಷೇತ್ರಕ್ಕೆ ಎಷ್ಟು ನಾನು ಅಂಗ್ಲಾಚ್ಬಿಟ್ಟೆ. ಈ ಕ್ಷೇತ್ರದ ಜನಕ್ಕೆ ಅನ್ಯಾಯ ಮಾಡಬಾರ್ದು, ತೊಂದರೆ ಆಗ್ತದೆ, ಎಲ್ಲ ಔಟ್ಸ್ಕರ್ಟ್ಸ್ ಹೊರಗಡೆಯಿಂದ ಬಂದಿರೋ ಜನಕ್ಕೆ ತೊಂದರೆ ಆಗ್ತದೆ ಇಲ್ಲಿ ಅಂತಂತ ಹೇಳ್ಬಿಟ್ಟು, ಎಲ್ಲ ರೆವಿನ್ಯೂ ಜಾಗಗಳು ಅಂತೇಳಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಹಗಲೂ ರಾತ್ರಿ ಹೋರಾಟ ಮಾಡಿ ದುಡ್ಡು ತಂದಲ್ಲ. ದುಡ್ಡು ತಂದರೆ ನಿಮ್ಮ ಇಲ್ಲಿ ಬರೀ 16 ಕೋಟಿ ಬಿಟ್ಬಿಟ್ಟು ದುಡ್ಡೆಲ್ಲ ಕಿತ್ತಾಕಿ ಜನಗಳಿಗೇನು ಗೊತ್ತಿಲ್ವ? ಮನೆ ಗೊತ್ತಿದೆ. ನೀನು ಏನೇನು ನಾಟಕ ಆಡ್ಬೋದು. ಈಗ ನೀನು ಯಾವುದೋ ಇವತ್ತು ಇದು ನ್ಯಾಷನಲ್ ಪಕ್ಷ BJP ಚಿನಿಯ ಮೇಲೆ ಗೆದ್ದಿದ್ದೆ ಅಷ್ಟೇ. ನೀನು ಇವತ್ತು ಇಂಡಿಪೆಂಡೆಂಟ್ ಇವತ್ತು ಆಯಿತು, ನೀನು ನಿಂತ್ಕೋ, ನಾನು ನಿಂತ್ಕೊಂತೀನಿ. ನಾನು ಇವತ್ತು ಪ್ರಾದೇಶಿಕ ಪಕ್ಷದಲ್ಲಿ 94,000 83,000 ಓಟ್ ತಗೊಂಡಿದ್ದೀನಿ. ನೀನು BJP ಪಾರ್ಟಿ ಮೇಲೆ ನಿಮಗೆ ಇದಾಗಿರೋದು. ಅದನ್ನು ಈ ಕ್ಷೇತ್ರದ ಜನಗಳಿಗೆ ಗೊತ್ತಿದೆ. ನಾನು ಯಾವುದು ನಿನ್ನಂಗೆ ನಾಟಕ ಆಡ್ತಾ ಇಲ್ಲ. ನಾನು ಜೀವಮಾನದಾಗ ನಾನು ಸುಳ್ಳು ಹೇಳೋದಿಲ್ಲ. ನಾನು ಜೀವಮಾನದಾಗ ನಾನು ಯಾರಿಗೂ ಮೋಸ ಮಾಡೋದಿಲ್ಲ. ನಾನು ಜೀವಮಾನದಾಗ ಒಬ್ಬರಿಗೆ ತೊಂದರೆ ಕೊಡೋದಿಲ್ಲ. ನೀನು ಏನೇನು ಮಾಡ್ತಾ ಇದ್ದೀವಿ ಮನೆ ಗೊತ್ತಿದೆ. ನಾನು ಇಲ್ಲಿವರೆಗೂ ಇವತ್ತವರೆಗೂ ನನ್ನ ಯಾವುದೇ ವಿಚಾರ ಅಧಿಕಾರಿಗಳು ಅವ್ರಿಗೆ ಕೇಳ್ತಾ ಇದ್ದೆ, ಸರಿಯಾಗಿ ಕೆಲಸ ಮಾಡಿ ನೋಡಿ, ಸಾರ್ವಜನಿಕರ ಹಣ ತಂದಿರೋದು ಇದನ್ನು ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೆ. ಇನ್ಮೇಲೆ ಹೇಳಿದಾನಲ್ಲ, ನಾನು ಸುಮ್ಮನೆ ಬುಟಾಟಿಕೆ ಹೇಳ್ಕೊಂಡು ನಾನು ಕಾಲ ಕಳಿತೀನಂತೆ. ಅದೇ ಅವನ ಕೆಲಸ ಮಾಡ್ತಾವನಲ್ಲ. ನೀನು ಹಿಂದೆ ಇವತ್ತು ಅಭಿವೃದ್ಧಿ ಮಾಡಿಬಿಡ್ತಂತೆ. 20 ವರ್ಷ ನೀನು 10 ವರ್ಷ ಇದ್ದೆ, ನಿಮ್ಮ ಹಿಂದ್ಲೂ 30 ವರ್ಷ 15 ವರ್ಷ 20 ವರ್ಷ ಇದ್ನಲ್ಲ, ನೀವೇನು ಮಾಡಿದ್ರಿ? ಎಲ್ಲ ಗಬ್ಬು ನಾಡ್ತವೆ ಇವತ್ತು ಕೆರೆಗಳು.
ಇವತ್ತು ಆ, ಇದು ಶಿವಪುರ ನೆಲಗದನಹಳ್ಳಿ ಕೆರೆ ಇವತ್ತು ಹಿಂದೆ ನಾನು ದುಡ್ಡು ತಂದು ಹಾಕಿದ್ರು ನೀವು ಹಾಳು ಮಾಡಿದ್ರಿ. ಹಬ್ಬಿಗೆರೆ ಕೆರೆಗೆ ನೀವು 10 ಕೋಟಿ ತಂದಾಗ ಹಾಳು ಮಾಡಿದ್ರಿ. ಚಿಕ್ಕಬಳ್ಳಾಪುರ ಕೆರೆ 30 ಕೋಟಿ ತಂದು ಹಾಕಿದ್ದೆ ಹಾಳು ಮಾಡಿದ್ರಿ. ನಿಂಗೆ ನಾಚಿಕೆ ಆಗಲ್ವ? ಯಾವ ಬಾಯಿನಲ್ಲಿ ಹೇಳ್ತಾ ಇದ್ದೆ ನೀನು? ತಿರ್ಗಾ ತಂದು ದುಡ್ಡು ಹಾಕಿದ್ದೀನಿ ನಾನು. ಇವತ್ತು ಶಿವಪುರ ಕೆರೆ ಹಂಗೆ ಬಿದ್ದದೆ, ಮತ್ತೆ 6 ಕೋಟಿ ತಂದು ಹಾಕಿದ್ದೀನಿ. ಮೊನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹತ್ರ 12 ಕೋಟಿ ತಂದುಬಿಟ್ಟು ಹಾಕಿದ್ದೀನಿ ಇದಕ್ಕೆ ಬಾಣಾವರಕ್ಕೆ. ಇವತ್ತು ನಾನು ಶಾಸಕನ ನನ್ನ ಅವಧಿಯಲ್ಲೇ ತಂದು ಇವತ್ತು ಅಬ್ಬಿಗೆರೆ ಆಗಲಿ ಲಕ್ಷ್ಮೀಪುರ ಆಗಲಿ ಇವತ್ತು ಕೆಲಸ ಎಲ್ಲ ನಡೀತಾ ಇದೆ. ಹಾಂ, ನಾನು ತಂದಾಕಿ ಇವತ್ತು ಹೆಸರುಘಟ್ಟ ರೋಡು ಇಷ್ಟು ದಿನ ಬೇಕಾ? ನಾನು ತಂದು ಕೆಲಸ ಮಾಡಿ ಅವತ್ತೇ ಎಷ್ಟು ಕೆಲಸ ಮಾಡಿಸಿದ್ದೆ. ನೀನು ಬಂದಮೇಲೆ ಇವತ್ತು ಎಲ್ಲ ಸ್ಟಾಪ್ ಮಾಡಿ ಹಾಳು ಮಾಡಿದ್ದೀಯಾ. ನಿನ್ನ ನೆಲಗದನಹಳ್ಳಿ ರೋಡು ಏನು ಮಾಡ್ತಿದ್ದೆ ಅವತ್ತಿಂದ ನೀನು? ಇದೇನು ಜನಗಳಿಗೆ ಗೊತ್ತಿಲ್ವ ಇದು? ಎಲ್ಲ ನಾನು ನಾಟಕ ಆಡ್ತಾ ಇದ್ದೀನಿ. ನೀನು ನಾನಾ ಕಾಲ ಕಳೀತಾ ಇರೋದು? ನಿಂದು ನಿನ್ನ ಕತೆ ಎಲ್ಲ ಗೊತ್ತು. ನೀನು ನಿನಗೆ ರೋಮ ಎಲ್ಲ ಬರೀ ಮೋಸನೇ. ನೀನು ಯಾವುದಾನ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ? ನೀ ಯಾವತ್ತು ಹಿಂದೆ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಿ? ಎಷ್ಟು ಮನೆ ಹಾಳು ಮಾಡಿದ್ದಿ ನೀನು? ಎಷ್ಟು ಇದನ್ನ ನೀರುಗಳು ಕಟ್ ಮಾಡಿಸ್ಕೊಂಡು ಜನಗಳು ಮನೆ ಕಟ್ಟೋರಿಗೆ ತೊಂದರೆ ಕೊಟ್ಟಿದ್ದಿ. ಜನಗಳಿಗೆ ಗೊತ್ತಿಲ್ವೇನೋ? ಅದರಿಂದ ಇಷ್ಟೇ ಅಲ್ಲ, ಇವತ್ತು ಹೆಸರುಘಟ್ಟ ರೋಡಿಗೆ ಯಾರೋ ಇವರ ಅಳಿಯನ್ಗೆ CL7 ಇವತ್ತು ಮಾಡಿಕೊಟ್ಟು CL7ಗೆ ಒಂದು ನಾಮ್ಸ್ ಇದೆ. ಏನು? ಹೌದು, ಮೊನ್ನೆ ಮನೆ ತಕ್ಕ ಎಷ್ಟು ಜನ ಬಂದಿದ್ದಾರೆ ಗೊತ್ತವ್ರೆ? ಅಲ್ಲಿ ಬಾರ್ ಓಪನ್ ಮಾಡಿಕೊಂಡು CL7 ಅದು ಯಾವುದದು ಹೋಟೆಲ್ ರಾಜ್ ವಿಸ್ತಾ ಸೂಟ್ಸ್ ಅಂದ್ಬಿಟ್ಟು ಅಲ್ಲಿ ಹೆಸರುಘಟ್ಟ ಅಲ್ಲಿ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ. ಸುಮಾರು 150-60 ಬೆಡ್ಡಿಂದ ಹಾಸ್ಪಿಟ್ಲ್ ಇದೆ. ಹಿಂದಕ್ಕೆ ದೇವಸ್ಥಾನ ಇದೆ, ಪಕ್ಕದಾಗಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ. ಇಲ್ಲಿ ಮಾಡಿಬಿಟ್ಟು ಇವರು ಏನು ಇವತ್ತು ಕಾನೂನು ಇವ್ರಿಗೊಂದು ಬೇರೆಯವ್ರಿಗೊಂದು ಕಾನೂನಾ? ಅವಕಾಶ ಇಲ್ಲ. ಹೆಂಗೆ ರೂಲ್ಸ್? ಈಗ CL7 ಹೆಂಗೆ ಕೊಡಕ್ಕೆ ಹಾಸ್ಪಿಟ್ಲ್ ಪಕ್ಕದಾಗ ಹೆಂಗೆ ಏನು ಇವನಿಗೆ ಸಪ್ರೇಟ್ ಇದೆಯಾ? ಮಾಡಲಿ, ಅದು ಹೆಂಗೆ ಮಾಡಿ ಇವತ್ತು ಇದನ್ನು ಲೋಕಾಯುಕ್ತ ಕೊಡ್ತೀನಿ. ಮೊನ್ನೆ ಡಿ ಸಿಗೆ ಫೋನ್ ಮಾಡಿದೆ, ತರ್ಸಿ ನೋಡ್ತೀನಿ ಇನ್ನೂ ಇವತ್ತರೆಗೂ ಕೊಟ್ಟಿಲ್ಲ. ಇವತ್ತು ಎಲ್ಲಿ ಏನು ಕೊಡ್ಬೇಕೋ ಕೊಡ್ತೀನಿ, ಇದು ನಾಳೆಯಿಂದನೇ ಕೊಡ್ತೀನಿ ಇದನ್ನು. ಇಷ್ಟೇ ಅಲ್ಲ, ಯಜ್ಞಳ್ಳಿ ನೋಡೋಗಿ, ಯಜ್ಞಳ್ಳಿ ಒಳಗೆ ಆ KTG ರೋಡಲ್ಲಿ ಪವರ್ ಸ್ಪಿರಿಟ್ ಅಂತ CL7 ಅಲ್ಲೊಂದು ಕೊಟ್ಟಿದ್ದಾರೆ. ಮುಂದೆನೇ ಹಾಸ್ಪಿಟ್ಲ್ ಇದೆ, ಅಲ್ಲ ಟೆಂಪಲ್ಲು ಪಕ್ಕದಾಗೆ ಸ್ಕೂಲ್ ಇದೆ. ಅಲ್ಲಿ ಕೌಂಟ್ರ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ. CL7 ಅಂದರೆ ರೂಮ್ಗಳು 12-16 ರೂಮ್ ಇರಬೇಕು, ರೂಮ್ನಲ್ಲಿ ಸಪ್ಲೈ ಮಾಡಬೇಕಿರೋದು ಕಾನೂನಲ್ಲಿ. ಕೌಂಟ್ರಲ್ಲಿ ಅಲ್ಲೇ ಮಾರ್ತಾರೆ. ಜನಗಳಲ್ಲಿ ಎಷ್ಟು ಜನ ಪಾಪ ಅಲ್ಲಿ ಇದು ಮಾಡ್ತಾರೆ ಗೊತ್ತಾ? ಅಂಥವೋ ಇಲ್ಲಿ ಓಪನ್ ಮಾಡ್ಸಿರೋದು. ಅಲ್ಲ, ಅದೊಂದಾಯ್ತಾ? ಇನ್ನೊಂದು ಸೆಕೆಂಡ್ ಸ್ಟೇಜ್ ಹತ್ರ ಅಲ್ಲೂ ಅಷ್ಟೇ ಲೋಟಸ್ ಅಂತ ಹೇಳ್ಬಿಟ್ಟು ಅಲ್ಲೊಂದು CL7 ಅಲ್ಲೊಂದು ಮಾಡಿ CL2ಗೆ ರೀಟೈಲು ಇದು ಮಾಡಿಕೊಡ್ತಾ ಇದ್ದಾರೆ ಕೌಂಟ್ರಲ್ಲಿ. ಆಮೇಲೆ ಮತ್ತು ಇನ್ನೊಂದು ಓಂ ಶಕ್ತಿ ದೇವಸ್ಥಾನ ಹತ್ರ ಪಕ್ಕದಾಗೆ ದೇವಸ್ಥಾನ ಇದೆ, ಅಲ್ಲೊಂದು ಇವತ್ತೆಲ್ಲ ಜನ ಬಂದಿದ್ರು. ಈ ಥರ ಎಲ್ಲ ಬರೇ ಬಾರ್ಗಳು, ಪ್ರತಿಯೊಂದು ರೋಡ್ಗೂ ಇವತ್ತು ಬಾರ್ಗಳು ಓಪನ್ ಮಾಡಿಸ್ಕೊಂಡು ನೀವು ಬರೇ ಬಾರ್ಗಳು ಓಪನ್ ಮಾಡ್ಕೊಳೋದು. ನೀನು ಯಾರನ್ನ ಗಣೇಶನ ದೇವಸ್ಥಾನಕ್ಕೆ ಜನಪ್ರತಿನಿಧಿ ಆದರೂ ಏನೋ ಇಷ್ಟು ಕೊಟ್ಬಿಟ್ಟು ಮಾಡ್ತಾರೆ. ಗಣೇಶನ ಇದರಲ್ಲಿ ಇಡೀ ಫೋನ್ಗಳು ಮಾಡಿ ಕೋಟ್ಯಾಂತರ ರೂಪಾಯಿ ಇವತ್ತು ವಸೂಲಿ ಮಾಡಿದ್ದಾರೆ ಗಣೇಶನ ಹಬ್ಬಕ್ಕೆ. ಇಂಥ ಕೆಲಸ ಈ ಕಾನ್ಸೆನ್ಸ್ಗಳು ನಡೀತಾ ಇರೋದು. ಈ ಕ್ಷೇತ್ರದ ಜನ ಮನೆ ಗೊತ್ತಿದ್ದಾವೆ, ಮನೆ ಗೊತ್ತಿದೆ. ಆದರೆ ಏನು ಯಾವುದೋ ಒಂದು ಇದ್ರ ಮೇಲೆ ಇದಾಯ್ತು ಅಷ್ಟೇ. ಮೊನ್ನೆ ಕಾವೇರಿ ನೀರಿನ ಕುಡಿಯುವ ಇವತ್ತು ಕಾವೇರಿದು ಇಡೀ ಒಂದು 110 ವಿಲೇಜ್ಗೆ ಈ ಭಾಗದಲ್ಲಿ ಕಾವೇರಿ ಸ್ಯಾನಿಟ್ರಿ ಏನು ದಬ್ಬ ಇವರೆಲ್ಲ ಇಷ್ಟು ಇದರಲ್ಲಿ ಏನಪ್ಪ ಮಾಡಿದ್ರು? ಮೊನ್ನೆ ನಾನು ಬಂದ ಅಂಥ ನಮಗೆ ಕೋವಿಡ್ ಇದ್ದರೂ ಕೂಡ ಅಷ್ಟೇ 2 ವರ್ಷ ಕೋವಿಡ್ಡು ನಮ್ಗೆ ಅನುದಾನ ಎಲ್ಲ ಅಡ್ಡ, ಪ್ರತಿಯೊಂದಕ್ಕೂ ಅಡ್ಡಲ್ಲ ಕೆಲಸ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಅಂಥದ್ರಲ್ಲೂ ಇಡೀ ಕ್ಷೇತ್ರದಲ್ಲಿ ಮನೆ ಕೊಳಾಯಿಗಳು ಹಾಕ್ಸ್ಬಿಟ್ಟು ಸ್ಯಾನಿಟ್ರಿ ಮಾಡಿಸಿ ನಾನೇ ನಿಂತು ನಮ್ಮ
ನಮ್ಮ ಮನೆ ಸ್ವಂತ ಮನೆಗೆ ಮಾಡ್ದಂಗೆ ನಿಂತು ಹೋಗಿ ಎಲ್ಲ ಕಡೆ ಓಡಾಡಿ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ ನಾನು. ಇವತ್ತು ಪ್ರತಿಯೊಂದು ಇದಕ್ಕೂ ಎಲ್ಲ ಇವತ್ತು ನೀರು, ಕಾವೇರಿ ನೀರು ಚೆನ್ನಾಗಿ ಹೋಗ್ತಾ ಇದೆ. ಇವತ್ತು ಯಾವ್ದಾರ ಒಂದು ಸಣ್ಣದು ಏನೋ ಪೈಪ್ ಹಾಕಿ ಬಂದರೆ ಅಲ್ಲಿ ಆ BWSS ಮೊನ್ನೆ ಅವ್ರು ಯಾರೋ ಸಿಕ್ಕಿದ್ರು ಇಂಜಿನಿಯರು, ಏನು ಸರ್ ಇವತ್ತು ಸಣ್ಣದು 1 ಲಕ್ಷ ರೂಪಾಯಿ ಇದ್ದರೂ ಕೂಡ ಅದಕ್ಕೆ ಪೂಜೆ ಮಾಡಬೇಕಂತೆ. ಈ ಥರ ಇಡೀ ನನಗೂ 18 ವರ್ಷ ಸರ್ವಿಸ್ ಆಗಿದೆ, ಎಲ್ಲೂ ನಾನು ನೋಡಿಲ್ಲ ಸರ್ ಈ ಥರ ನಡೀತಾ ಇದೆ ಈ ಕಾನ್ಸ್ಟಿಟ್ಯೂನ್ಸಿಗೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಬಟ್ ಅಧಿಕಾರಿಗಳು ಯಾರು ಮುಂದೆ ಬರೋಕ್ಕೆ ಭಯ, ಹೇಳಕ್ಕೆ ಬರಲ್ಲ. ಈ ಥರ ಈ ಕಾನ್ಸ್ಟಿಟ್ಯೂನ್ಸಿಗಳು ನಡೀತಾ ಇದೆ. ಆದ್ದರಿಂದ ನಾನು ಇವತ್ತು ಸುಮ್ಮನೆ ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀನಂತ, ಇವ್ರು ತಂದಿರೋ ದುಡ್ಡಿಗೆ ನಾನು ತಂದೆ ಅಂತ ಕಾಲ ಕಳೀತಾ ಇದ್ದೀನಂತೆ. ನಾನು ವಿತ್ ಪ್ರೂಫು ಎಲ್ಲ ಯಾವುದೇ ಮಾಡಲಿ ವಿತೌಟ್ ಪ್ರೂಫು ನಾನು ಹೇಳಕ್ಕೆ ಬರೋದಿಲ್ಲ, ಯಾವುದೇ ಆಗಲಿ. ಇವತ್ತು ನೆಲಗದನಹಳ್ಳಿ ಒಳಗೆ 20 ಕೋಟಿ PL ಹೈಕೋರ್ಟಿಂದ ತಂದು 20 ಕೋಟಿ ಹಾಕಿರೋದು. ಇವತ್ತು ದೊಡ್ಡಣ್ಣಗೆ ಏನು ಇವರು ಹೇಳಿದಾರಲ್ಲ ಓಂ ಶಕ್ತಿ ದೇವಸ್ಥಾನ, ಇಡೀ ದೊಡ್ಡಣ್ಣ ಇಂಡಸ್ಟ್ರು, ಓಂ ಶಕ್ತಿ ಇದು ಯಾವುದು ಅಲ್ಲಿ KTG ರೋಡ್ ಇರ್ಬೋದು, ಗಜಾನನ ನಗರ ಇರ್ಬೋದು, ಮತ್ತು ಅಲ್ಲಿ ಇನ್ಯಾವುದು GKW ಲೇಔಟ್ ಇರ್ಬೋದು, ರಾಜಗೋಪಾಲ ನಗರ ಇರ್ಬೋದು, ಅಲ್ಲಿ 12 ಕೋಟಿ ರೂಪಾಯಿ ಏನು ಕೆಲಸ ನಡೀತದೆ ಅದನ್ನು ನಾನು ಅವತ್ತೇನೆ ನನ್ನ ಅವಧಿಯಲ್ಲೇ ತಂದು ಮಾಡಿ ಹಾಕಿಕೊಟ್ಟಿರೋದು. ಪೂಜೆನೂ ಮಾಡಿ ಕೆಲಸನೂ ಸ್ಟಾರ್ಟ್ ಮಾಡಿಸಿದ್ದೆ. ಈಗ ಅದನ್ನು 3 ದಿನಕ್ಕೊಂದ್ಸಲಿ ಹೋಗೋದು, ಅಲ್ಲಿ ಒಂದೊಂದು 3 ರೋಡ್ ಬಿಟ್ಟು ಪೂಜೆ ಮಾಡ್ತಾ ಇರೋದು. ಈಗ ಅಲ್ಲಿ 6ನೇದು 7 ಪೂಜೆ ಮಾಡ್ಯವ್ರೆ ಆ ಒಂದೇ ಪ್ಯಾಕೇಜಿಗೆ. ಇಂಥ ಕೆಲಸ ಇವತ್ತು ಈ ಕಾನ್ಸ್ಟಿಟ್ಯೂನ್ಸಿ ನಡೀತದೆ. ಇವತ್ತು ನೀವು ಏನೋ ತಿಳ್ಕೊಂಡಿದ್ದಾರೆ, ಏನು ಈಗ ನಾನು ಯಾಕೆಂದರೆ ನಾವು ಮಾತಾಡಬಾರ್ದು, ಯಾಕೆ ಸುಮ್ಮನೆ ಇಲ್ಲಿದ್ದು ಯಾಕೆ ನಾವು ಮಾತಾಡಬೇಕು? ಇಲ್ಲದ್ದು ಅಂತಂದರೆ ನಾನು ಸುಮ್ಮನೆ, ಯಾಕೆಂದರೆ ಜನಗಳಿಗೆ ಗೊತ್ತಿದೆ ಎಲ್ಲರಿಗೂ. ಇವತ್ತು ಏನೇ ಇಲ್ಲಿ ಇವತ್ತು ಯಾವುದೋ ಒಂದು ಡ್ರೈನ್ ಹೂಳು ತೆಗಿಯೋಕೆ ಹೋದ್ರೂ ನನ್ನ ಅವಧಿಯಲ್ಲಿ ತಂದಿರೋ ದುಡ್ಡು, ಅದನ್ನ ಇಷ್ಟೊತ್ತು ಕೆಲಸ ಮಾಡಿದ್ರೆ ಬೇಜಾನಾಗಿರೋದು. ಅವ್ರಿಗೆ ಇಲ್ಲದ್ದೇ ಕ್ವಾಟ್ಲೆ ಹೇಳ್ಕೊಳ್ಳಿ, ಜನಗಳಿಗೆ ಗೊತ್ತಿದೆ. ಇವತ್ತು ನಾನು ತಮ್ಮ ಮುಖ್ಯನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತೇನು ರೂಲ್ ನಂಬರ್ ಯಾವುದು CL7 ಏನಿದೆ, ಇವತ್ತು ಹೆಸರುಘಟ್ಟ ರೋಡ್ದು ನಾನು ಏನು ಮಾಡಬೇಕು ಈಗ ಅಲ್ಲಿ 3 ಡೇಸಿಂದ ಮಾಡ್ತಾಯಿದ್ದೀನಿ. ಯಜ್ಞಳ್ಳಿಗೂ ಅಷ್ಟೇ, ಅಲ್ಲಿ 2-3 ಅಲ್ಲಿ ಪಾಪ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಪ್ಯೂರ್ಲಿ, ಅಲ್ಲಿ ಹೋಗ್ಬಿಟ್ಟು ನೀನು ಬಾರ್ಗಳು ಓಪನ್ ಮಾಡಿಸ್ಕೊಂಡು ಎಲ್ಲ ಕಡೆ ಮತ್ತು ಈ ಕ್ಷೇತ್ರದ ಒಂದು 40-50 ಯಾವುದು ಈ ಸಲೂನ್ಗಳು, ಅಲ್ಲಿ ಇಲಿಗಲ್ ಆಕ್ಟಿವಿಟೀಸು ಇವತ್ತು ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ. ಒಂದು 40-50 ಈ ಕ್ಷೇತ್ರದಲ್ಲಿ ಯಾವುದು ಒಂದು ಇದನ್ನ ಅದ್ರ ಬಗ್ಗೆ ಇಲ್ಲ, ಎಲ್ಲ ಕಡೆನೂ ಅಷ್ಟೇ. ಇಂಥ ಕೆಲಸಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ. ನಾನು ವಿತ್ ಪ್ರೂಫು ನಾನು ನಿಮ್ಗೆ ಎಲ್ಲನೂ ನಾನು ಮಾಡೋದು, ವಿತೌಟ್ ಪ್ರೂಫು ನಾನು ಏನು ಮಾತಾಡಲ್ಲ. ಆಮೇಲೆ ಇಲ್ಲದ್ದು ನಾನೇನು ಸುಳ್ಳು ಹೇಳೋದಾಗಲಿ ಇನ್ನೊಂದು ಮತ್ತೊಂದು ನಾನು ಯಾವುದು ಹೇಳಕ್ಕೆ ಹೋಗೋದಿಲ್ಲ. ವಿತ್ತು ನಾನು ಡಾಕ್ಯುಮೆಂಟು ನಾನು ಮಾತಾಡ್ತೀನಿ. ನಾನು ತಂದೆ ಅಂತಂದಲ್ಲ, ಇವತ್ತು ನೀನು ಡಾಕ್ಯುಮೆಂಟ್ ಇದ್ರೆ ತೋರಿಸ್ತೀನಿ. ನಿನ್ನ ಮುಖ ಇದೆಯಾ, ನಿನ್ಗೆ ಯಾವ ಮುಖದ ಮೇಲೆ ನೀನು ಇದಿಟ್ಕೊಂಡು ಹೇಳ್ತೀನೋ ಗೊತ್ತಿಲ್ಲಪ್ಪ. ಅದು ಎಲ್ಲರಿಗೂ ಗೊತ್ತಿದೆ, ಅದು ನೀನೇನು ಎತ್ತ ಅಂತ ಇಡೀ ಎಲ್ಲರಿಗೂ ಗೊತ್ತಿದೆ ಕ್ಷೇತ್ರದಲ್ಲಿ. ಈಗ ಜನ ಅಯ್ಯೋ ಇನ್ಯಾಕಪ್ಪ ಇದಾಗಿ ಅಂದ್ಬಿಟ್ಟು ಸುಮ್ಮನೆ ಅವ್ರು ಅಷ್ಟೇ. ಮೊನ್ನೆನೂ ಅಷ್ಟೇ ನಾನು ಒಂಚೂರು ಯಾಮಾರಿರೋದು ಅಷ್ಟೇ ಬಿಡು. ಈಗ ಈ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಇದರಲ್ಲೂ ಜನಗಳಿಗೆ ಗೊತ್ತಿದೆ ಅಂತ ನಾನು ಸ್ವಲ್ಪ ಯಾಮಾರಿದೆ. ಇಲ್ಲಿ ಸ್ವಲ್ಪ ಮಿಡ್ಲ್ ಕ್ಲಾಸ್ ಕ್ಷೇತ್ರದಲ್ಲಿ ಸ್ವಲ್ಪ ಯಾಮಾರಿದ್ದಾರೆ ಅಷ್ಟೇ. ಆದ್ದರಿಂದ ಮುಂದಿನ ಇನ್ನು ಮೇಲೆ ನಾವು ಅಷ್ಟೇ ಏನು ತಗೊಂಬೇಕೋ ನಾನು ತಗೊಂಡು ಈ ಕ್ಷೇತ್ರದ ಜನ ಮುಖ್ಯ. ನನಗೆ ಯಾವುದೋ ಆಸೆ ಆಕಾಂಕ್ಷೆ ಇಲ್ಲ. ನನಗೆ ಈ ಕ್ಷೇತ್ರದ ಜನಗಳು ಒಳ್ಳೇದಾಗಬೇಕು. ಪ್ರತಿಯೊಂದು ಆ ಥರ ನಾನು ಮಾಡಿದರೆ ಈಗ 110 ವಿಲೇಜಿಗೆ 25 ಕೋಟಿ ಕೆಲಸ ನಡೀತದಲ್ಲ, ಅದನ್ನು ನಾನು ಬರೋಕ್ಕೆ ಬಿಡ್ತಿದ್ದೇನೋ. ಇವನ್ ಥರ ನಾನು ಏನಾರ ಮಾಡಿದರೆ 50 ಕೋಟಿ ಇಂಡಸ್ಟ್ರಿ ಒಳಗೆ ನೋಡಿ 50 ಕೋಟಿ ರೂಪಾಯಿ ನಡೀತಾ ಇದೆ ಕೆಲಸ. 50 ಕೋಟಿ ಯಾರು ತಂದ್ರು? ಅಂತ ಕೆಲಸ ಮುಟ್ಟಾಳ ಕೆಲಸ ಯಾವನ ಮಾಡ್ತಾನೆ ಅಂತ ಮುಟ್ಟಾಳ ಆಗಲ್ಲ ನಾನು. ಜನಗಳಿಗೆ ಇರಲಿ ಬಿಡಲಿ. ಮತ್ತೀಗ ನಾನು ಇಲ್ದಿದ್ರು ಯಾಕೆ ಮೊನ್ನೆ ಅವನು ಕರ್ಕೊಂಡೋಗ್ಬಿಟ್ಟು 12 ಕೋಟಿ ಕೊಡಿಸ್ತೆ ಅಲ್ಲಿ
ಬಾಣಾವರ ಕೆರೆ, ಬಾಣಾವರ ಕಡೆ ಜನ ಪಾಪ ಅಲ್ಲೆಲ್ಲ ಅಲ್ಲಿ ಅದು ಊಳು ತುಂಬಿ ಇದೆಲ್ಲ ಊಳು ತುಂಬ ಕಾರಣ ಯಾರು? ಕಳೆದ ಇನ್ನು ನಾನು ಬರೋಕ್ಕೆ ಮುಂಚೆ 10 ವರ್ಷದಾಗ ಆ ಕಡೆ ಅಪಾರ್ಟ್ಮೆಂಟ್ಗಳೆಲ್ಲ ಮಾಡಿ ಸ್ಯಾನಿಟರಿ ಎಲ್ಲ ತಂದು ಹೆಸರುಗಟ್ಟೆ ಕೆರೆಗೆ ನಿಲ್ಲಿಸಿರೋ ಮಾನುಭಾವ ನೀನು. ಪಾಪ ಇಲ್ಲದ್ದೇ ಅವ್ರ ಜನಗಳಿಗೆ ಎಷ್ಟು ತೊಂದರೆ ಆಗಿತ್ತು ನೋಡೋಣ. ಟ್ರೀಟ್ಮೆಂಟ್ ಪ್ಲಾಟ್ ಮಾಡಿಸ್ತಾ ಇದ್ದೀನಿ, 16 ಕೋಟಿ ರೂಪಾಯಿ ನೋಡ್ಕೊಂಬರಿ ಹೋಗಿ ಹೆಂಗಿದೆ ಇವತ್ತು. ಅಂಥದ್ದು ಯಾವ್ದಾದ್ರು ಒಂದು ಕೆಲಸ ನೀನು ಯೋಗ್ಯತೆಗೆ ನೀನು ಮಾಡಿದ್ದ ನೀನು. ಆದ್ದರಿಂದ ಈ ಕ್ಷೇತ್ರ ಜನಕ್ಕೆ ಗೊತ್ತಿದೆ. ಮುಂದೆ ಇನ್ನೇನು ಸ್ಟೆಪ್ ತಗೊಂಬೇಕೋ ಇವೆಲ್ಲ ಒಂದೊಂದೇ ನಾನು ತಗೊತಾ ಇದ್ದೀನಿ. ನಾನು ಇಲ್ಲಿವರೆಗೂ ಕೆಲಸ ಆಗಲಿ, ನಾವು ತಂದಿರೋ ದುಡ್ಡಿನಲ್ಲಿ ಯಾಕೆ ಆಗ್ತಾ ಇರಲಿ, ನನ್ನ ಅವಧಿಯಲ್ಲಿ ತಂದಿರೋ ದುಡ್ಡು ಅದು ಆಗಲಿ, ನಾವು ಯಾವುದೂ ಇದು ಮಾಡಬಾರ್ದು ಅಂತ ಬಿಟ್ಟಿದ್ದೆ. ಇವ್ರು ಮಾಡೋದಾಗ ನನ್ನೇನೆ ಸುಳ್ಳು ಕಾಲ ಕಳೀತಾ ಇದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು. ನನ್ನ ಜೀವಮಾನದಾಗ ಅಂಥ ಕೆಲಸ ಯಾವತ್ತೂ ನಾನು ಒಬ್ರಿಗೆ ತೊಂದರೆ ಕೊಡೋದಾಗಲಿ, ಒಬ್ರಿಗೆ ಮೋಸ ಮಾಡೋದಾಗಲಿ, ಈಗ ಸುಳ್ಳು ಹೇಳೋದಾಗಲಿ ನನ್ನ ಜೀವಮಾನದಾಗ ಇಲ್ಲ. ನಮಗೆ ಯಾಕೆಂದರೆ ನಿನ್ನ ರಕ್ತಗತೆಗೆ ಬಂದಿದೆ ನೀನು ಬಂದಿರೋದು ನಿನಗೆ ಅಷ್ಟೇ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.